ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಆ ಮಹಾಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ. ಭಗವಂತನನ್ನು ಭಯದಿಂದ ಪೂಜೆ ಮಾಡೋ ಸಂಪ್ರದಾಯ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಬಂದಿಲ್ಲ. ನಮ್ಮ ಭಾರತ ಸಂಸ್ಕೃತಿ ಅಲ್ಲ. ಭಯದಿಂದ ಯಾರೂ ಭಗವಂತನನ್ನು ಪೂಜೆ ಮಾಡಲಿಲ್ಲ. ಭಗವಂತನನ್ನು ಪ್ರೀತಿಯಿಂದ ನೋಡಿದ್ರು. ನಮ್ಮ ಅಂತರಾತ್ಮ ಅಂತ ನೋಡಿದ್ರು. ನಮ್ಮ ಶರೀರದ ಒಳಗಡೆ ಇದ್ದುಕೊಂಡು ನಮ್ಮ ಶರೀರದ ಎಲ್ಲ ವ್ಯಾಪಾರಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮಹಾಶಕ್ತಿಯಾಗಿ ಅನ್ಯೋನ್ಯ ಭಾವದಿಂದ ಸಖನಾಗಿ, ತಾಯಿಯಾಗಿ, ತಂದೆಯಾಗಿ, ಮಗನಾಗಿ ಎಲ್ಲ ನವವಿಧ ಭಕ್ತಿಗಳಲ್ಲಿ ಪರಮಾತ್ಮನ ನೋಡ್ಬಿಟ್ರು. ಒಬ್ಬ ಭಗವಂತನ ಜೊತೆ ಯುದ್ಧ ಮಾಡಬೇಕು ಅಂತಾನೆ, ಇನ್ನೊಬ್ಬ ಭಗವಂತ ನೀನು ನನ್ನ ಗೆಳೆಯನಾಗಿರೋ ಅಂತಾನೆ, ಸಖನಾಗಿರೋ ಅಂತಾನೆ. ಹೀಗೆ ನಮ್ಮ ಸಂಸ್ಕೃತಿನಲ್ಲಿ ಭಗವಂತನ ನಾವೆಲ್ಲೋ ದೂರ ಇಡಲಿಲ್ಲ, ನಾವು ಬಹಳ ಹತ್ರಕ್ಕೆ ಕರ್ಕೊಂಡ್ವಿ. ಅಂತಹ ನಾರದ ಭಕ್ತಿ ಸೂತ್ರದಲ್ಲಿ ಆ ಪ್ರೇಮಾ ಭಕ್ತಿ ಯಾವ ರೀತಿ ಗೋಪಿಕೆಯರು ಕೃಷ್ಣನನ್ನ ಪ್ರೇಮಾ ಭಕ್ತಿಯಿಂದ ಕಟ್ಟಾಕಿದ್ರು, ಪ್ರೇಮಾ ಭಕ್ತಿಯಿಂದ ಒಲಿಸ್ಕೊಂಡ್ರು, ಪ್ರೀತಿಗಿರುವಂಥ ಶಕ್ತಿ, ಅದರ ಬಗ್ಗೆ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಎಲ್ಲದ್ವಾ ಪುವಾನ್ ಸಿದ್ಧೋ ಭವತಿ ಅಮೃತೋ ಭವತಿ ತೃಪ್ತೋ ಭವತಿ. ನಾವು ಪ್ರಯತ್ನ ಪಡಬೇಕಾಗಿರೋದು ಮೊದಲು ಭಗವಂತನಲ್ಲಿ ಪ್ರೀತಿಯನ್ನು ಗಳಿಸ್ಕೊಳ್ಳೋದಕ್ಕೆ. ಇದು ಸುಮ್ಮನೆ ಬರೋದಿಲ್ಲ. ಭಗವಂತನ ಮೇಲೆ ಎಲ್ಲರಿಗೂ ಪ್ರೀತಿ ಬರೋದಿಲ್ಲ. ಅದು ಯಾವ ರೀತಿ ಆ ಒಂದು ಪ್ರೀತಿ ಸಿಕ್ಬಿಟ್ರೆ, ಯಾವ ಮನುಷ್ಯನಿಗೆ ಆ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಸಿಕ್ಬಿಟ್ರೆ ಅವನು ಸಿದ್ಧ ಪುರುಷನಾಗ್ಬಿಡ್ತಾನೆ. ಯೋಗ, ಜ್ಞಾನ ಇದಕ್ಕೆಲ್ಲದಕ್ಕೂ ಮೀರಿದ್ದು ಯಾವುದು? ಭಗವಂತನಲ್ಲಿ ನಮಗೆ ಉಂಟಾಗತಕ್ಕಂಥ ಪ್ರೀತಿ. ಆ ಪ್ರೀತಿಗೆ ಅಷ್ಟೊಂದು ಮಹತ್ವ ಇದೆ. ಆ ಪ್ರೀತಿಗೆ ಭಗವಂತನೇ ಓಡೋಡಿ ಬರ್ತಾನಂತೆ ಭಕ್ತನ ಹತ್ರ. ಯಾವ ರೀತಿ ಕರು ತಾಯಿ ನೋಡಿಕೊಂಡು ಬಂದೇ ಬರುತ್ತೋ ಆ ರೀತಿ ಭಗವಂತನೇ ಭಕ್ತನ ಕಡೆ ಓಡೋಡಿ ಬರ್ತಾನಂತೆ. ಅಂತಹ ಪರಮ ಪ್ರೇಮ, ಆ ಪರಮ ಪ್ರೇಮವನ್ನು ಯಾರು ಗಳಿಸ್ಕೊಳ್ತಾನೆ ಭಗವಂತನ ಕುರಿತಾಗಿ, ಅವನು ಸಿದ್ಧ ಪುರುಷನಾಗ್ಬಿಡ್ತಾನೆ. ಭೂಮಿಯ ಮೇಲೆ ಅವನೇ ನಿಜವಾದ ಸಿದ್ಧ ಪುರುಷ. ಯಾರು ಅಂತ ಹೇಳಿದ್ರೆ ಭಗವಂತನ ಮೇಲೆ ಯಾರಿಗೆ ಪ್ರೀತಿ ಉಂಟಾಗಿದೆ ಅದು ಅಚಂಚಲವಾದ ಪ್ರೀತಿ. ನಾವು ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಜನಗಳು ಹೆಂಡತಿ ಮಕ್ಕಳಿಗೋಸ್ಕರ ಕಣ್ಣೀರಿಡ್ತಾರೆ, ಆಸ್ತಿ ಪಾಸ್ತಿಗೋಸ್ಕರ, ದುಡ್ಡುಗಾಗಿ ಕಣ್ಣೀರಿಡ್ತಾರೆ. ಆದರೆ ಭಗವಂತ ನನಗೆ ನೀನು ಬೇಕು ಅಂತ ಪ್ರೀತಿಯಿಂದ ಹತ್ತು ಕರೆದಿದ್ದೆ ಆದರೆ ಆ ಭಗವಂತ ಓಡೋಡಿ ಬರ್ತಾನೆ. ಆದರೆ ಭಗವಂತನಿಗಾಗಿ ಒಂದು ಹನಿ ಕಣ್ಣೀರಿಡೋರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ತೋರಿಸಿ. ನೀನು ಕಣ್ಣೀರಿಡೋದಾದರೆ ಅವನು ಬಂದೇ ಬರ್ತಾನೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಆ ಮಾತನ್ನು ಕೇಳಿ ವಿವೇಕಾನಂದರಿಗೆ ಆಶ್ಚರ್ಯ ಆಗೋಗುತ್ತೆ. ಅಂತಹ ಚೈತನ್ಯಯುಕ್ತವಾದಂತಹ ಮಾತುಗಳನ್ನು ಅವರು ಹೇಳ್ತಾರೆ. ಅಮೃತೋ ಭವತಿ ತೃಪ್ತೋ ಭವತಿ. ಯಾರಿಗೆ ಈ ಪ್ರೇಮಾಭಕ್ತಿ ಉಂಟಾಗಿದೆಯೋ ಅಮೃತೋ ಭವತಿ, ಅವನಿಗೆ ಸಾವೇ ಇಲ್ಲ. ಯಾವ ರೀತಿ ಆಂಜನೇಯ ಸ್ವಾಮಿ ಚಿರಂಜೀವಿತ್ವವನ್ನು ಪಡ್ಕೊಂಡ, ರಾಮಭಕ್ತಿಯಿಂದನೇ ಚಿರಂಜೀವಿತ್ವವನ್ನು ಪಡ್ಕೊಂಡ. ಆಂಜನೇಯನಿಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ನಾನು ಯಾವ ಯುಗದಲ್ಲಿದ್ದೀನಿ, ನಾನು ಎಲ್ಲಿದ್ದೀನಿ ಯಾವುದೂ ಗೊತ್ತಿಲ್ಲ. ಸದಾ ರಾಮನಾಮ ಧ್ಯಾನ. ಆ ರಾಮನಾಮ ಧ್ಯಾನ ಅವನ ರೋಮ ರೋಮದಲ್ಲೂ, ರೋಮಕೂಪದಲ್ಲೂ ರಾಮನಾಮನೇ ತುಂಬಿಕೊಂಡ್ಬಿಟ್ಟಿದೆ. ಅಂತಹ ರಾಮ, ಅಂತಹ ಆಂಜನೇಯ ಸ್ವಾಮಿ ನಿರಂತರವಾಗಿ ರಾಮನಾಮ ಜಪವನ್ನು ಮಾಡಿ 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 ಅಮೃತ ಸ್ವರೂಪನಾಗ್ಬಿಟ್ಟ. ಅಂದರೆ ಅವನಿಂದ ಎಷ್ಟೋ ಜನ ಸಾಧಕರು, ಭಕ್ತರು ಅನುಗ್ರಹವನ್ನು ಪಡ್ಕೊಂಡ್ರು. ಯಾವುದರಿಂದ, ಯಾವ ಬಲದಿಂದ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಗೆ ರಾಮನ ಮೇಲೆ ಇರ್ತಕ್ಕಂಥ ಪ್ರೀತಿ. ಆ ಪ್ರೀತಿಯಿಂದ ಅವನು ಭಕ್ತ ಸಾಮ್ರಾಜ್ಯ ಚಕ್ರವರ್ತಿ ಆಗ್ಬಿಟ್ಟ. ಅದನ್ನೇ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಏನಪ್ಪ ಭಕ್ತಿ ಅಂದರೆ ಏನು? ಭಗವಂತನ ಮೇಲೆ ನಮಗಿರ್ತಕ್ಕಂಥ ಅವ್ಯಾಜವಾದಂತಹ ಪ್ರೀತಿ. ಆ ಪ್ರೀತಿಗೆ ವ್ಯಾಪಾರ ಗೊತ್ತಿಲ್ಲ. ನಾವು ಭಗವಂತ ಜೊತೆ ವ್ಯಾಪಾರ ಮಾಡ್ತೀವಿ. ನನಗೆ ಅದು ಕೊಡು, ನಿನಗೆ ಈ ಕೆಲಸ ಮಾಡಿಕೊಡ್ತೀನಿ, ಇನ್ನೊಂದು ಕೊಡು, ನನಗೆ ಇನ್ನೊಂದು ಕೆಲಸ ಮಾಡಿಕೊಡ್ತೀನಿ. ಈ ರೀತಿ ಯಾವ ವ್ಯವಹಾರವೂ ಇಲ್ಲದೆ ಅಹೇತುಕ ಭಕ್ತಿಯಿಂದ ರಾಮಕೃಷ್ಣ ಪರಮಹಂಸರು ಕರೀತಾರೆ. ಅಹೇತುಕ ಭಕ್ತಿ ಅಂದರೆ ಪ್ರೀತಿಗಾಗಿ ಪ್ರೀತಿ, ಭಕ್ತಿಗಾಗಿ ಭಕ್ತಿ ಅಷ್ಟೇ. ನಾನು ನಿನ್ನ ಪ್ರೀತಿಸಬೇಕು, ನೀನು ನನಗೆ ವರ ಕೊಡ್ತೀಯೋ ಬಿಡ್ತೀಯೋ, ಅನುಗ್ರಹ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನೀನು ನನ್ನ ಅಂತರ್ಯಾಮಿ. ನನ್ನ ಶರೀರದಲ್ಲಿ ಕೂತ್ಕೊಂಡು ನನ್ನ ಶರೀರ ವ್ಯಾಪಾರಾದಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಮಹಾಶಕ್ತಿ ನೀನು.
ನನ್ನ ಆತ್ಮ ಸ್ವರೂಪ ನೀನು, ನನ್ನ ಆತ್ಮವೇ ನೀನು, ನಿನ್ನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತಕ್ಕಂಥ ಅಹೇತುಕ ಭಕ್ತಿ. ನನಗೆ ಇನ್ನೇನೋ ಬೇಡ, ನಿನ್ನ ಮೇಲೆ ಪ್ರೀತಿ ಒಂದು ಕೊಟ್ಬಿಡಪ್ಪ ಸಾಕು, ನಿನ್ನ ಮೇಲೆ ಭಕ್ತಿ ಪ್ರೀತಿ ಒಂದು ಕೊಟ್ಬಿಡೋ, ನನಗೆ ಇನ್ನೇನೋ ಬೇಡ ಅನ್ನೋ ಒಂದು ಸ್ಥಿತಿನ ಯಾರು ತಲುಪ್ತಾರೆ ಅವನೇ ನಿಜವಾದ ಸಿದ್ಧ ಪುರುಷ, ಅಮೃತ ಸ್ವರೂಪ. ಅವನು ತೃಪ್ತೋ ಭವತಿ, ಅವನಿಗೆ ತೃಪ್ತಿ ಅನ್ನೋದು ಸಿಕ್ಬಿಡುತ್ತೆ. ಮನುಷ್ಯನಿಗೆ ಇನ್ನು ಯಾವುದರಿಂದಲೋ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ. ಆ ಮಾತನ್ನ ಭಕ್ತಿ ಸೂತ್ರಗಳಲ್ಲಿ ಹೇಳ್ತಾರೆ. ನೀನು ಐಶ್ವರ್ಯವನ್ನು ಸಂಪಾದನೆ ಮಾಡ್ತೀಯಾ, ನಿನಗಿಂತಲೂ ಐಶ್ವರ್ಯವಂತರು ಭೂಮಿ ಮೇಲಿದ್ದಾರೆ, ನಿನಗಿಂತಲೂ ದೊಡ್ಡ ದೊಡ್ಡ ಅನ್ನದಾನಿಗಳಿದ್ದಾರೆ. ನಾನು ಮುತ್ತು ರತ್ನಗಳನ್ನ ವಜ್ರ ವೈಡೂರ್ಯಗಳನ್ನ ಕೂಡಿರ್ತೀನಿ ಅಂದರೆ ನಿನಗೆ ಅದಕ್ಕಿಂತಲೂ ಶ್ರೀಮಂತರಿದ್ದಾರೆ. ಇದರಿಂದ ಯಾವುದರಿಂದಲೂ ಮನುಷ್ಯನಿಗೆ ತೃಪ್ತಿ ಸಿಗೋದಿಲ್ಲ. ಲೌಕಿಕವಾದ ಯಾವುದೇ ವಿಚಾರ ಮನುಷ್ಯನನ್ನ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ಲೌಕಿಕವೆಲ್ಲವೂ ಕ್ಷಣಿಕ. ಮನುಷ್ಯನಿಗೆ ನಿಜವಾದ ತೃಪ್ತಿ ಆನಂದ ಸಿಗೋದು ಯಾವುದರಿಂದ ಅಂತ ಹೇಳಿದ್ರೆ ಭಕ್ತಿಯಿಂದ. ಭಗವಂತನಲ್ಲಿ ಯಾರು ನಿಜವಾದ ಭಕ್ತಿಯನ್ನ ಹೊಂದಿರ್ತಾನೆ, ಪ್ರೀತಿಯಿಂದ ಹೊಂದಿರ್ತಾನೆ, ಅವನೇ ನಿಜವಾದ ಶ್ರೀಮಂತ. ಯಾಕಂತ ಹೇಳಿದ್ರೆ ಯಾರಿಗೆ ಅತೃಪ್ತಿ ಇರುತ್ತೆ ಅವನೇ ಬಡವ. ನಮ್ಮ ಸಂಪ್ರದಾಯದಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ಯಾರು ನಿಜವಾಗಿ ತೃಪ್ತಿಯನ್ನು ಪಡೆದಿರ್ತಾನೆ ಅವನೇ ಶ್ರೀಮಂತ. ನಿಜವಾದ ತೃಪ್ತಿ ಸಿಗೋದು ಭಕ್ತಿಯಿಂದ ಮಾತ್ರ, ನಿಜವಾದ ಪ್ರೇಮದಿಂದ, ಭಗವಂತನಲ್ಲಿ ನಾವಿಟ್ಟಿರ್ತಕ್ಕಂಥ ಪ್ರೇಮದಿಂದ. ಅದನ್ನ ನಾರದ ಮಹರ್ಷಿಗಳು ಹೇಳ್ತಾರೆ. ನಾರದ ಮಹರ್ಷಿಗಳ ಬಗ್ಗೆ ಸ್ವಲ್ಪ ಮಾತಾಡಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ ನಾನು. ನಾರದ ಮಹರ್ಷಿಗಳು ಬಹಳ ದೊಡ್ಡ ಭಕ್ತ ಶಿರೋಮಣಿಯವರು, ಬಹಳ ದೊಡ್ಡ ಸಿದ್ಧಪುರುಷರವರು. ದೌರ್ಭಾಗ್ಯವಶಾತ್ ಅವರನ್ನ ವಿಚಿತ್ರವಾಗಿ ನಮ್ಮ ನಾಟಕಗಳಲ್ಲಿರ್ಬೋದು, ಸಿನಿಮಾಗಳಲ್ಲಿರ್ಬೋದು ಪ್ರತಿಬಿಂಬಿಸಿದ್ದಾರೆ. ಆದರೆ ಯಾವ ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಎಲ್ಲೂ ಸಹ ಅವರ ಬಗ್ಗೆ ಒಂದೇ ಒಂದು ಅಪಶಬ್ದ ಅನ್ನೋದು ಬಂದಿಲ್ಲ. ಅವರ ಕೆಲಸ ಏನು, ಲೋಕ ವ್ಯವಹಾರಗಳಲ್ಲಿ ಒಬ್ಬ ಮಂತ್ರಿ ಯಾವ ರೀತಿ ವ್ಯವಹರಿಸ್ತಾನೆ ಹಾಗೆ ಭಗವಂತ ಅವ್ರಿಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆ ಒಂದಾನೊಂದು ರಹಸ್ಯಮಯವಾದಂಥ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಲೋಕದಲ್ಲಿ ವಿಚಾರ ವಿನಿಮಯ ನಡೀತಾ ಇರೋದು ನಾರದ ಮಹರ್ಷಿಗಳ ಅನುಗ್ರಹದಿಂದನೇ. ಒಂದು ಕಡೆಯಿಂದ ವಿಚಾರ ಸಂವಹನ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾರದ ಮಹರ್ಷಿಗಳ ಶಕ್ತಿ ಅನುಗ್ರಹ ಇರಲೇಬೇಕು. ನಮ್ಮ ದೇಹದಲ್ಲಿ ಮೆದುಳಿನಿಂದ ನರಮಂಡಲಗಳೆಲ್ಲ ಯಾವ ರೀತಿ ಪ್ರಪಂಚದಿಂದ ವಿಚಾರವನ್ನು ಗ್ರಹಿಸಿ ನಮ್ಮ ಇಂದ್ರಿಯಗಳು ಮೆದುಳಿಗೆ ತಲುಪಿಸುತ್ತೋ, ಆ ಸಂವಹನ ಆಗ್ಬೇಕಾದ್ರೆ ನರಮಂಡಲ ಇರಬೇಕು. ಆ ನರನಾಡಿಗಳಲ್ಲಿ ಚೈತನ್ಯ ರೂಪದಿಂದ ಇರ್ತಕ್ಕಂಥ ದಿವ್ಯ ಶಕ್ತಿಯೇ ನಾರದ ಮಹರ್ಷಿಗಳ ದಿವ್ಯ ಶಕ್ತಿ. ಇದು ಯೋಗಪರವಾದ ಅರ್ಥ. ಇದನ್ನ ಯೋಗ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಯಾರು ಮಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ನಮ್ಮ ಶರೀರದಲ್ಲಿ ಉಂಟಾಗ್ತಕ್ಕಂಥ ಸಂವಹನೆ ನಾರದ ಮಹರ್ಷಿಗಳ ಅನುಗ್ರಹದಿಂದನೇ ನಡೀತಿರೋದು. ಅಷ್ಟೇ ಅಲ್ಲ, ಒಂದು ಲೋಕದಿಂದ ವಿಚಾರ ಇನ್ನೊಂದು ಲೋಕಕ್ಕೆ ಮುಟ್ಟಬೇಕಾದ್ರೂ, ಒಂದು ಪ್ರದೇಶದಿಂದ ವಿಚಾರ ಇನ್ನೊಂದು ಪ್ರದೇಶಕ್ಕೆ ಮುಟ್ಟಬೇಕಾದ್ರೂ ಅಲ್ಲಿ ನಾರದ ತತ್ವ ಅನ್ನೋದು ಆವಿರ್ಭವಿಸುತ್ತೆ. ಇದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತ ವಿಚಾರ. ಯಾರು ಸಂವಹನ ಮಾಧ್ಯಮದಲ್ಲಿ, ಅಂದ್ರೆ ಇವಾಗೆಲ್ಲ ನಾವು ಮೊಬೈಲ್ಗಳು ಇನ್ನೊಂದು ಇದನ್ನೆಲ್ಲ ಕಂಡುಹಿಡಿದಿದ್ದೀವಿ. ಈ ವಿಜ್ಞಾನ ಏನಿದೆ, ಸಂವಹನ ವಿಜ್ಞಾನ, ಇದಕ್ಕೆ ಅಧಿಪತಿ ಯಾರು? ನಾರದ ಮಹರ್ಷಿಗಳು. ಅವರ ಅನುಗ್ರಹ ಇದ್ರೇನೆ ಈ ಕ್ಷೇತ್ರಗಳಲ್ಲಿ ಮನುಷ್ಯ ವಿಜ್ಞಾನವನ್ನು ಗಳಿಸಿಕೊಂಡು ಸಾಧನೆ ಮಾಡೋದಕ್ಕಾಗೋದು. ಈಗ ತರಂಗಗಳ ಮೂಲಕ ವ್ಯಾಪಿಸುತ್ತೆ ವಿಚಾರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಅದು ರೇಡಿಯೋ ತರಂಗಗಳಿರಬಹುದು, ಬೇರೆ ಬೇರೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ವಿಚಾರ ಮಾಧ್ಯಮ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರಂಗಗಳ ಮೂಲಕ ಪ್ರವಹಿಸ್ತಿದೆ. ನಾರದ ಮಹರ್ಷಿಗಳ ವೀಣೆ ಏನಿದೆ, ಮಹತಿ ಅಂತಕ್ಕಂಥ ವೀಣೆ, ಅದನ್ನ ಮೀಟಿದಾಗ ಆ ನಾದ ಅನ್ನೋದು, ನಾದ ತರಂಗಗಳು ಅನ್ನೋದು ಉದ್ಭವಿಸುತ್ತೆ. ಆ ನಾದ ತರಂಗಗಳು ಮೂರು ಲೋಕಗಳ ವಿಚಾರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಟ್ಟಿಸುತ್ತೆ. ಅಂದ್ರೆ ಈ ವೈಬ್ರೇಷನ್ ಟೆಕ್ನಾಲಜಿ ನಮ್ಮ ಋಷಿ ಮುನಿಗಳಿಗೆ ಆಗ್ಲೇನೆ ಗೊತ್ತಿತ್ತು. ಆದ್ರಿಂದಲೇ ನಾರದ ಮಹರ್ಷಿಗಳನ್ನ ಬಲ್ಲವರು ಸಂವಹನ ಮಾಧ್ಯಮದ ಪಿತಾಮಹ ಅಂತ ಕರೀತಾರೆ. ಅಂದ್ರೆ ಇನ್ಫಾರ್ಮೇಶನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಆಗಬೇಕು ಅಂದ್ರೆ ಅದಕ್ಕೆ ನಾರದ ಮಹರ್ಷಿಗಳ ಅನುಗ್ರಹ ಇರಬೇಕು. ಇದಕ್ಕೇನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು? ನಾರದ ಮಹರ್ಷಿಗಳು ಈಗಲೂ ಇದ್ದಾರೆ, ಚಿರಂಜೀವಿಗಳವರು. ನಾರದ ಮಹರ್ಷಿಗಳು ಭೂಲೋಕದಲ್ಲಿ ಎಷ್ಟೋ ಜನಕ್ಕೆ ಕಾಣಿಸ್ಕೊಂಡಿದ್ದಾರೆ, ಮುಂದೆನೂ ಕಾಣಿಸ್ಕೊಳ್ತಾರೆ. ಇತ್ತೀಚಿನ ಒಂದು ಉದಾಹರಣೆ ಅಂತ ಹೇಳಿದ್ರೆ ಭಗವದಾಶ್ಚರ್ಯ ಅಂತಕ್ಕಂಥ ಒಂದು ಪುಸ್ತಕ
ಶ್ರೀ ಸತ್ತುಪಾಸಿಗಳು ದೊಡ್ಡ ಅವಧೂತರವರು, ಚಳ್ಳಕೆರೆಯಲ್ಲಿ ದೊಡ್ಡೇರಿನಲ್ಲಿ ಆಶ್ರಮದಲ್ಲಿ ಇದ್ದಾರೆ ಅವರು. ಅವರನ್ನು ಹುಡುಕೊಂಡು ನಾರದ ಮಹರ್ಷಿಗಳು ಸ್ವಯಂ ಬಂದು ಅವರಿಗೆ ಆಶೀರ್ವಾದ ಮಾಡಿ ಈ ನಾನು ಹೇಳೋದಲ್ಲ, ವಿಚಾರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಅದಕ್ಕೆ ಕಾರಣ ನನ್ನ ಶಕ್ತಿನೇನಪ್ಪ ಅಂತ ಶ್ರೀ ಸತ್ತುಪಾಸಿಗಳಿಗೆ ಬಂದು ಕೂತ್ಕೊಂಡು ಮಾತಾಡಿ ನಿಜರೂಪದಿಂದ ದರ್ಶನ ಕೊಟ್ಟು ಅನೇಕ ಗಹನವಾದ ಸಂಭಾಷಣೆ ಅವರಿಬ್ಬರ ಮಧ್ಯೆ ನಡೆದಿದೆ, ಸತ್ತುಪಾಸಿಗಳ ಮಧ್ಯೆ ಮತ್ತೆ ನಾರದ ಮಹರ್ಷಿಗಳ ನಡುವೆ. ಅದನ್ನ ಲೋಕಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟಿದ್ದಾರೆ ಅವರು. ಯೋಗಪರವಾದಂಥ ದೇವರಹಸ್ಯಗಳು, ಕೆಲವೊಂದೆಲ್ಲ ವಿಚಾರಗಳು ಅವರಿಬ್ಬರ ಮಧ್ಯೆ ನಡೆದಿದೆ, ಮಾತುಕತೆ. ಲೋಕಕ್ಕೆ ಎಷ್ಟು ತಿಳಿಸ್ಬೇಕೋ ಅಷ್ಟನ್ನ ಭಗವದಾಚಾರ್ಯ ಪುಸ್ತಕದಲ್ಲಿ ಅವಧೂತರು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಆ ಪುಸ್ತಕವನ್ನು ಓದಬೇಕು. ನಾರದ ಮಹರ್ಷಿಗಳ ಭೇಟಿ ಇವರ ಆಶ್ರಮಕ್ಕೆ. ಆದ್ದರಿಂದ ನಾರದ ಮಹರ್ಷಿಗಳನ್ನು ನಾವು ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಭಕ್ತಿಯಲ್ಲಿ ಏನಾದರೂ ಕುಂದುಕೊರತೆ ಇದ್ದರೆ, ಭಗವಂತ ನನಗೆ ನೀನೇ ಬೇಕು, ನಿನ್ನನ್ನು ನಾನು ಪಡ್ಕೋಬೇಕು ಅಂತ ಹಂಬಲ ಯಾರಿಗಿದೆ ಅವರು ಮೊಟ್ಟ ಮೊದಲು ನಾರದ ಮಹರ್ಷಿಗಳ ಸ್ಮರಣೆ ಮಾಡಿಕೊಂಡು, ಅಪ್ಪ ನಾನು ನಿನ್ನನ್ನು ಶರಣಾಗತಿ ಹೊಂದಿದ್ದೀನಿ, ನನಗೆ ದಾರಿ ತೋರು ಅಂತ ಹೇಳಿದ್ರೆ ಯಾವುದೋ ಒಂದು ರೂಪದಿಂದ ಅವರು ಅನುಗ್ರಹ ಮಾಡ್ತಾರೆ. ಆಕಸ್ಮಿಕವಾಗಿ ನಿಮ್ಮ ಮನೆಗೆ ಒಂದು ಪುಸ್ತಕ ಬರಬಹುದು, ಯಾರೋ ನಿಮಗೊಂದು ಪುಸ್ತಕವನ್ನು ಸಜೆಸ್ಟ್ ಮಾಡಬಹುದು, ಇದನ್ನು ಓದಿ ಅಂತ. ಯಾವುದೋ ಗುರುಗಳ ಭೇಟಿ ಆಗಬಹುದು, ನಿಮಗೆ ಯಾವುದೋ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ವಿಷಯ ಜ್ಞಾನವೇ ನಾರದ ಮಹರ್ಷಿಗಳ ಒಂದು ಆಧಿಪತ್ಯ ಕೇಂದ್ರ. ಭಕ್ತರಿಗೆ ಏನು ವಿಚಾರವನ್ನು ಮುಟ್ಟಿಸ್ಬೇಕು, ಯಾವುದರಿಂದ ಅವ್ರಿಗೆ ಅನುಗ್ರಹ ಆಗುತ್ತೆ ಆ ವಿಚಾರವನ್ನು ಅವರು ಅಲ್ಲಿ ಮುಟ್ಟಿಸ್ತಾರೆ. ಯಾವುದೋ ರೂಪದಿಂದ ಅವರು ಇಂಥ ರೂಪದಿಂದ ಆ ವ್ಯಕ್ತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದರೆ ಅವರೇ ಸ್ವಯಂ ಯಾವುದೋ ಒಂದು ರೂಪದಿಂದ ಬಂದು ದರ್ಶನವನ್ನು ಕೊಡಬಹುದು. ಅದು ಬಹಳ ದೂರದ ಮಾತು. ಯಾಕಂತಂದರೆ ಅಂಥ ಸಾಧಕರು ಬಹಳ ವಿರಳಾತಿ ವಿರಳ. ಆದರೆ ಮೊರೆ ಇಟ್ಟಿದ್ದೇ ಆದರೆ ಸ್ವಪ್ನದಲ್ಲಿ ಯಾವುದೋ ಒಂದು ರೂಪದಿಂದ ದರ್ಶನವನ್ನು ಪಡ್ಕೊಂಡು ಅನುಗ್ರಹ ಪಡ್ಕೊಂಡಂಥ ಸಿದ್ಧಪುರುಷರು ಕೂಡ ಇದ್ದಾರೆ. ನಾರದ ಮಹರ್ಷಿಗಳ ದಿವ್ಯ ದರ್ಶನ ಆಗಿದೆ. ಅನ್ನಮಾಚಾರ್ಯರು ಅವರಿಗೆ ನೀನು ಸಂಕೀರ್ತನೆಗಳನ್ನು ರಚನೆ ಮಾಡಪ್ಪ ಅಂತ ಹೇಳಿ ತಮ್ಮ ಮಹತಿ ವೀಣೆಯನ್ನೇ ಕೊಟ್ಟು ಹೋದರು. ನಾರದ ಮಹರ್ಷಿಗಳು ತ್ಯಾಗರಾಜರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ನೀನು ತ್ಯಾಗರಾಜರು ಪಂಚರತ್ನ ಕೀರ್ತನೆಗಳನ್ನು ರಚಿಸಿದ್ರು. ಆ ಸಂಗೀತ ಜ್ಞಾನ ಹೇಗೆ ಬಂತು ತ್ಯಾಗರಾಜರಿಗೆ? ನಾರದ ಮಹರ್ಷಿಗಳು ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಹೋದರು, ಶಕ್ತಿಪಾತವನ್ನು ಮಾಡಿ ಹೋದರು. ಸಮಸ್ತ ಸಂಗೀತ ಜ್ಞಾನವನ್ನು ಕೊಟ್ಟು ಭಕ್ತಿ ಅಂದರೆ ಏನು, ಯಾವ ರೀತಿ ಭಗವಂತನ ಒಲಿಸ್ಕೋಬೇಕು ಅನ್ನೋ ವಿಜ್ಞಾನವನ್ನು ಕೊಟ್ಟು ಹೋದರು. ಆದ್ದರಿಂದ ನಾರದ ಮಹರ್ಷಿಗಳಲ್ಲಿ ಅಪಾರವಾದ ಶಕ್ತಿ ಅಡಗಿದೆ. ಆ ಮಹಾತ್ಮನಲ್ಲಿ ನಾವು ಶರಣಾಗತರಾದರೆ ನಾವು ಅಪಾರವಾದ ಜ್ಞಾನವಂತರಾಗಬಹುದು, ಭಕ್ತಿವಂತರಾಗಬಹುದು. ಇದು ಸತ್ಯ. ಈ ನಾರದ ಭಕ್ತಿ ಸೂತ್ರಗಳನ್ನು ನಾನು ಈ ವಿಡಿಯೋ ಸರಣಿಕೆಯಲ್ಲಿ ನಿಮಗೆ ಪ್ರಸ್ತಾಪ ಮಾಡಿದ್ದೀನಿ. ಹನುಮಪ್ರಸಾದ್ ಪೋಡ್ಡಾರ್ ಅನ್ನೋರು ಬಹಳ ಹಿಂದೆ, ಅಂದರೆ 1916ನೇ ಇಸ್ವಿನಲ್ಲೇ ಇದಕ್ಕೆ ಟ್ರಾನ್ಸ್ಲೇಷನನ್ನು ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ. 1940ನೇ ಇಸ್ವಿನಲ್ಲಿ ಫಸ್ಟ್ ಎಡಿಷನ್ ಬಂದಿದೆ ಇದು. ಆಗಲೇ ಬಹಳ 13,000 ಕಾಪಿಗಳು ಸೇಲ್ ಆಗಿದೆ ಇದು. ಅಂದರೆ ಆಮೇಲೆ 57ನೇ ಇಸ್ವಿನಲ್ಲಿ, 60ನೇ ಇಸ್ವಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದು ಎಡಿಷನ್ನಲ್ಲಿ ಬಂದಿದೆ ಈ ಪುಸ್ತಕ. ಭಕ್ತಿ ಸೂತ್ರಗಳನ್ನು ಅಧ್ಯಯನ ಮಾಡಿದ್ರೆ ಭಗವಂತನನ್ನು ನಾವು ಹೇಗೆ ಪಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯತ್ಪ್ರಾಪ್ಯ ನ ಕಿಂಚಿದ್ ವಾಂಛತಿ ನ ಶೋಚತಿ ನ ದ್ವೇಷ್ಟಿ ನ ರಮತೆ ನೋತ್ಸಾಹಿ ಭವತಿ. ಯಾವುದನ್ನು ಗಳಿಸಿಕೊಂಡ್ರೆ ಮನುಷ್ಯ ಬೇರೇನೂ ಗಳಿಸ್ಕೊಳ್ಳೋ ಅಗತ್ಯವೇ ಇಲ್ಲವೋ, ಅಂದರೆ ಯಾವುದನ್ನು ಪಡ್ಕೊಂಡ್ರೆ ನನಗೆ ಇನ್ನೇನೋ ಪಡ್ಕೊಳ್ಳೋ ಅಗತ್ಯವೇ ಇಲ್ಲ. ಅವನು ಯಾವುದನ್ನು ಪಡ್ಕೊಂಡ್ರೆ ಇನ್ನೇನೋ ಪಡೆದುಕೊಳ್ಳೋ ಅಗತ್ಯವೇ ಇಲ್ಲವೋ ಅದೇ ಪ್ರೇಮಾಭಕ್ತಿ. ಭಗವಂತನಲ್ಲಿ ಉಂಟಾಗ್ತಕ್ಕಂಥ ಪ್ರೇಮಾಭಕ್ತಿ. ಅದನ್ನು ಪಡ್ಕೊಂಡ್ರೆ ನಿನಗೆ ಇನ್ನೇನೂ ಬೇಡ, ಭಗವಂತನೇ ನಿನ್ನ ಜೊತೆಯಲ್ಲಿ ಸದಾ ಇರ್ತಾರೆ. ಭಗವಂತ ಅವರ ದಾಸ ಅಂತ ಹೇಳ್ತಾರೆ. ಯಾರು ಭಕ್ತಿಯಿಂದ ಭಗವಂತನನ್ನು ಕಟ್ಟಾಕಿರ್ತಾರೋ, ಪ್ರೇಮದಿಂದ ಕಟ್ಟಾಕಿರ್ತಾರೋ, ಭಗವಂತ ಅವರ ಮನೆ ಬಾಗಿಲು ದ್ವಾರವನ್ನು ಕಾಯ್ತಾನಂತೆ. ಪ್ರೇಮಕ್ಕೆ ವಶನಾಗ್ತಾನೆ ಭಗವಂತ. ಇನ್ನೇನಕ್ಕೂ ವಶ ಆಗೋದಿಲ್ಲ. ನಿನ್ನ ಆಡಂಬರದ ಪೂಜೆ, ನಿನ್ನ ಆಡಂಬರ ವೈಭವ, ನಿನ್ನ ಸಿರಿವಂತಿಕೆ ಇದ್ಯಾವುದು ಬೇಡ. ಅವನು ಒಲಿಯೋದು ಪ್ರೀತಿಗೆ. ಭಗವಂತ ಒಲಿಯೋದು ಪ್ರೀತಿಗೆ. ಇದನ್ನು ಪಡ್ಕೊಂಬಿಟ್ರೆ ಇನ್ನು ಪ್ರಪಂಚದಲ್ಲಿ ಇನ್ನೇನನ್ನೂ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಅವನಿಗೆ ಯಾವುದೇ ಥರ ದುಃಖ ಉಂಟಾಗೋದಿಲ್ಲ. ಅದನ್ನು ಹೇಳ್ತಾರೆ.
ಅವನಿಗೆ ಜಗತ್ತಿನಲ್ಲಿ ಯಾವುದೇ ಎಂಥ ವಿಚಾರವೇ ಇರಬಹುದು, ಅದು ಅವನಿಗೆ ದುಃಖವನ್ನು ತರೋದಿಲ್ಲ. ಯಾಕಂದರೆ ಅವನ ಹೃದಯದಲ್ಲಿ ಪರಮಾತ್ಮ ನೆಲೆಸ್ಬಿಟ್ಟಿರ್ತಾನೆ. ಅವನಿಗೆ ದ್ವೇಷ, ಚಿಂತೆ, ಯಾರನ್ನಾದರೂ ದ್ವೇಷ ಮಾಡಬೇಕು ಅನ್ನೋ ಬುದ್ಧಿನೇ ಹುಟ್ಟೋದಿಲ್ಲ. ಎಲ್ಲರಲ್ಲೂ ಭಗವಂತನ ದರ್ಶನ ಆಗ್ತಾ ಇರುತ್ತೆ ಆ ಪ್ರೇಮಾಭಕ್ತಿ ಉಂಟಾದರೆ. ಅವನು ಯಾರನ್ನು ಅಂದರೆ ಲೌಕಿಕ ವಿಚಾರದ ಯಾವುದೇ ಆಕರ್ಷಣೆ ಇರಬಹುದು, ಅದಕ್ಕೆ ಅವನು ಬಲಿಯಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಮೃತ ಅನ್ನೋದು ಸಿಕ್ಬಿಟ್ಟಿದೆ ಅವನಿಗೆ. ಭಗವಂತನ ಪ್ರೇಮಾಭಕ್ತಿ ಅನ್ನೋ ಅಮೃತನ ಯಾರು ಪಾನ ಮಾಡಿರ್ತಾರೆ ಅವನಿಗೆ ಜಗತ್ತಿನ ಇನ್ಯಾವುದೇ ಆಕರ್ಷಣೆ, ಸುರಸುಂದರಾಂಗಿಯರು ನರ್ತನ ಮಾಡಿದ್ರು ಅವನ ಎದುರಿನಲ್ಲಿ ಅವನ ಮನಸ್ಸು ವಿಚಲಿತ ಆಗೋದಿಲ್ಲ. ಅವನು ಅದರ ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ತಾನೆ. ಜಗತ್ತಿನ ಎಲ್ಲ ಐಶ್ವರ್ಯವನ್ನು ತಂದು ಸುರಿದ್ರು ಅವನ ಮುಂದೆ ಅವನು ಅದ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ನಾನು ಹಾಗೆ ಹೊರಟೋಗ್ತಾನೆ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ನಿಧಿ ಯಾವುದು? ಭಕ್ತಿ ಅಂತಕ್ಕಂಥ ನಿಧಿ. ಹೃದಯದಲ್ಲಿ ಭಗವಂತನ ಕುರಿತಾದ ಭಕ್ತಿ, ಆ ನಿಧಿ ಅವನ ಹೃದಯದಲ್ಲಿ ಸಿಕ್ಬಿಟ್ಟಿದೆ. ಅವನಿಗೆ ಜಗತ್ತೇ ಬೇಡ, ಅವನಿಗೆ ಜಗತ್ತೇ ಬೇಡ, ಅವನಿಗೆ ಮುಕ್ತಿಯೂ ಬೇಡ ಅಂತ ಹೇಳ್ತಾರೆ. ಅವನು ಮುಕ್ತಿಯ ಕಡೆಗೂ ಯೋಚನೆ ಮಾಡೋದಿಲ್ಲ. ಯಾರಿಗೆ ಬೇಕಾಗಿದೆ ಮುಕ್ತಿ? ಭಗವಂತ, ನಾನು ನಿನ್ನ ಪ್ರೀತಿಯಿಂದ ನಿನ್ನ ಸೇವೆ ಮಾಡಬೇಕು, ಪ್ರೀತಿಯಿಂದ ನಿನಗೆ ಊಟ ಮಾಡಿಸ್ಬೇಕು, ನಿನ್ನ ಸೇವೆ ಮಾಡಬೇಕು, ನಿನಗೆ ಗಾಳಿ ಬೀಸಬೇಕು, ನಿನಗೆ ಗಂಧಲೇಪನ ಮಾಡಬೇಕು, ನಿನ್ನ ಕಾಲು ಒತ್ತಬೇಕು, ನಿನ್ನ ಜೊತೆ ಆಟ ಆಡಬೇಕು, ನಿನ್ನ ಜೊತೆ ನಲಿದಾಡಬೇಕು, ನಾನು ನಿನ್ನ ಜೊತೆ ಇರಬೇಕು. ಅಷ್ಟೇ ಅವನು ಕೇಳ್ಕೊಳ್ಳೋದು. ಅದಕ್ಕೆ ಗೋಪಿಕೆಯರಿಗೆ ಕೃಷ್ಣ ಅಂಥವನು ಇಂಥವನು ಅಂದರೆ ಅವ್ರ ತಲೆಗೆ ಹೋಗ್ತಿರ್ಲಿಲ್ವಂತೆ. ಅವನು ಮಹಾವಿಷ್ಣು, ಅವನು ಪೂರ್ಣಾವತಾರ. ಅದು ಯಾರು ಅವನಿಗೆ ಗೋಪಿಕೆಯರಿಗೆ ಇದ್ದಿದ್ದೇನೋ? ಕೃಷ್ಣ ನಮ್ಮ ಜೊತೆಯಲ್ಲಿ ಇದ್ದಾನೆ, ನಮಗೆ ಪ್ರೀತಿ ಸ್ವರೂಪ, ಅವನು ಪ್ರೇಮ ಸ್ವರೂಪ. ಅವನು ನಂದ ಗೋಕುಲದಲ್ಲಿ ಬೆಳೆದಂತಹ ಒಬ್ಬ ಹುಡುಗ. ಅವ್ರಿಗಷ್ಟೇ ಆ ಪ್ರೇಮಾಭಕ್ತಿಯಿಂದ ಬ್ರಹ್ಮಾದಿ ದೇವತೆಗಳೇ ಗೋಪಿಕೆಯರ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೊಳ್ಳೋರಂತೆ. ಇಷ್ಟು ಭಕ್ತಿನ ಗಳಿಸ್ಕೊಂಡ್ಬಿಟ್ಟಿದ್ರೆ ನೀವು ಕೃಷ್ಣನ ಮೇಲೆ, ಇದನ್ನ ನಾವು ಪಡ್ಕೊಳ್ಳೋಕ್ಕಾಗ್ತಿಲ್ವೇ? ನಾವೇನೇನೋ ಜ್ಞಾನ ತುಂಬ್ಕೊಂಡ್ಬಿಟ್ಟಿದ್ದೀವಿ, ಆ ಜ್ಞಾನ ಈ ಜ್ಞಾನ, ವೇದ ಪುರಾಣ ಶಾಸ್ತ್ರ ಇದನ್ನೆಲ್ಲ ತಲೆ ತುಂಬ್ಕೊಂಡ್ಬಿಟ್ಟಿದ್ದೀವಿ. ನೀವು ಅದು ಯಾವುದೂ ನಿಮಗೆ ಯಾವ ಇದೂ ಇಲ್ಲದೆ ಭಗವಂತನಲ್ಲಿ ನಿಶ್ಚಲವಾದ ಪ್ರೀತಿ ನಿಮ್ಗೆ ಉಂಟಾಗಿದೆ, ನಿಮ್ಮ ಪಾದ ಧೂಳಿನ ನಮಗೆ ಕೊಡಿ ಅಂತ ದೇವತೆಗಳೇ ಕೇಳ್ಕೊಳ್ತಾರೆ. ಆದ್ದರಿಂದ ಪ್ರೇಮಾಭಕ್ತಿಗೆ ಅಷ್ಟೊಂದು ಶಕ್ತಿ ಇದೆ. ನಾರದ ಭಕ್ತಿ ಸೂತ್ರಗಳ ಇನ್ನಷ್ಟು ವಿಚಾರಗಳನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹರಿ ಓಂ ಸ್ವಸ್ತಿ.